ನೋಡಿ, ಹೈ ವೋಲ್ಟೇಜ್ ಸಭೆಗೂ ಮುನ್ನ ಸಿಎಂ ಡಿಸಿಎಂಗೆ ರಾಹುಲ್ ಸಂದೇಶವನ್ನ ರವಾನಿಸಿದ್ರು. ಸಿಎಂ ಡಿಸಿಎಂಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟರು ರಾಹುಲ್ ಗಾಂಧಿ. ಈ ಹೈ ವೋಲ್ಟೇಜ್ ಮೀಟಿಂಗ್ಗೂ ಮುನ್ನ ರಾಹುಲ್ ಗಾಂಧಿ ಸಿಎಂ ಹಾಗೆ ಡಿಸಿಎಂಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಂದ್ರೆ, ಸಭೆ ಬಗ್ಗೆ ಯಾರ ಜೊತೆಗೂ ಚರ್ಚೆ ಮಾಡಬೇಡಿ, ಮಾತಾಡಬೇಡಿ, ನನ್ನ ನಿರ್ಧಾರ ಫೈನಲ್ ಅಂತ ಇಬ್ರಿಗೂ ರಾಹುಲ್ ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನನ್ನ ನಿರ್ಧಾರವೇ ಫೈನಲ್. ಇದರಲ್ಲಿ ನಾನು ಮಾತಾಡೋವರೆಗೂ ಅಥವಾ ಚರ್ಚೆ ಮುಗಿಯೋವರೆಗೂ ಯಾರ ಜೊತೆನೂ ನೀವು ಸಭೆ ಬಗ್ಗೆ ಯಾರ ಜೊತೆನೂ ಮಾತಾಡಬೇಡಿ, ಮೀಟಿಂಗ್ ಬಗ್ಗೆ ಯಾರಿಗೂ ಏನು ಹೇಳಬೇಡಿ ಅಂತ ಸಿಎಂ ಮತ್ತು ಡಿಸಿಎಂಗೆ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಮೆಸೇಜ್ ಅನ್ನ ಕನ್ವೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಡಿಸಿಷನ್ ಇಲ್ಲಿ ಫೈನಲ್ ಅಂತ ಆಗುತ್ತೆ. ಸೊ ರಾಹುಲ್ ಗಾಂಧಿ ಯಾರನ್ನ ಮುಖ್ಯಮಂತ್ರಿ ಆಗಬೇಕು ಅಥವಾ ಸಿಎಂఏ ಕಂಟಿನ್ಯೂ ಆಗಬೇಕಾ ಅಂತ ಇತ್ತು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಮಾತಿನ ಮೇಲೆ ಈಗ ನಿಂತ್ಕೊಂಡಿದೆ. ಇಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಇದ್ರೂ ಕೂಡ ರಾಹುಲ್ ಗಾಂಧಿಯ ತೀರ್ಮಾನ ಅಂತಿಮ ಅಂತ ಹೇಳಲಾಗ್ತಾ ಇದೆ.